ಸ್ನೇಹಿತರೆ ನಮಸ್ತೆ. ನಾನೀಗ ಒಂದು ಲೈವ್ಗೆ ಬರೋಕ್ಕೆ ಕಾರಣ ಏನು ಅಂತಂದರೆ ನೋಡಿ, ಒಂದು ಸಿಡ್ಸು ಯಾರೋ ಸಾಕ್ಬಿಟ್ಟು ಅದನ್ನು ಅದು ಸರಿಗೆ ಅದನ್ನು ನೋಡ್ಕೊಳಕ್ಕಾಗಲಿಲ್ಲ ಅನ್ಸುತ್ತೆ ಅವ್ರಿಗೆ. ಎಲ್ಲ ಹುಳಗಳೆಲ್ಲ ಬೆಳೆಸಿ ಊಟ ಕೊಡ್ದಿರಾ, ಕೂದಲು ಶೇವಿಂಗ್ ಮಾಡ್ದಿರಾ ಸಿಡ್ಸು ನೋಡಿ. ನೋಡಿ ನೋಡಿ, ಸಾಕಕ್ಕೆ ಯೋಗ್ಯತೆ ಇದ್ದರೆ ಸಾಕಬೇಕು. ಈ ಥರ ಎಲ್ಲ ಮಕ್ಕಳನ್ನ ತಂದು ಸಾಕ್ತೀನಿ ಅಂತೇಳಿ ಹಾಳು ಮಾಡಬಾರ್ದು. ಯಾರೋ ಪಾಪಿಸ್ಟ್ರು ನೋಡಿ, ಅವ್ರಿಗೆಲ್ಲ ಒಳ್ಳೆ ಸಾವು ಬರಲ್ಲ. ನಿಜ ಹೇಳ್ತೀನಿ, ಅವ್ರಿಗೆಲ್ಲ ಒಳ್ಳೆ ಸಾವು ಬರಲ್ಲ. ನೋಡಿ ನೋಡಿದ್ರೆ ಸಾಕಕ್ಕೆ ಯೋಗ್ಯತೆ ಇದ್ದರೆ ಸಾಕಬೇಕು. ಈ ಥರ ಎಲ್ಲ ಮಾಡಬಾರ್ದು. ಅವು ಒಂದು ಜೀವಗಳು ತಂದು ಮನೆಗೆ ಸಾಕ್ತೀರಾ, ಈ ರೀತಿ ಎಷ್ಟು ನಲ್ಲಾಡುತ್ತೆ. ನಿಮ್ಮ ಕುಟುಂಬ ಅಷ್ಟೇ ಸರ್ವನಾಶ ಆಗುತ್ತೆ. ನೋಡಿ, ನಾಯಿನ ತಂದು ಸಾಕಕ್ಕೆ ಯೋಗ್ಯತೆ ಇದ್ದರೆ ಮಾತ್ರ ಸಾಕಬೇಕು, ಇಲ್ಲಾಂದರೆ ಸಾಕಬೇಡಿ. ನೋಡಿ, ಅದೇನು ತಪ್ಪು ಮಾಡಿತ್ತು, ಏನು ಕರ್ಮ ಮಾಡಿತ್ತು, ಅದು ಹೇಳಿತಾ ನನ್ನ ತೊಗೊಂಡೋಗಿ ಮನೆಗೆ ಸಾಕಿ ಅಂತ. ನೋಡಿ ಕಣ್ಣೇ ಹೊಟ್ಟೋಗಿದೆ, 2 ಕಣ್ಣು ಹೊಟ್ಟೋಗಿದೆ. ಈ ಲೆವೆಲ್ಗೆ ಡ್ಯಾಮೇಜ್ ಮಾಡಿ ಸಾಕೋದು. ಸಾಕಕ್ಕೆ ಯೋಗ್ಯತೆ ಇದ್ದರೆ ಮಾತ್ರ ಮನೆಗಳಿಗೆ ತಂದು ನಾಯಿನ ಸಾಕಿ. ಇಲ್ಲ ಯೋಗ್ಯತೆ ಇಲ್ಲ ಅಂದರೆ ತಿಕಾವಾಯಿ ಮುಚ್ಕೊಂಡಿರಬೇಕು. ಈ ಥರ 2 ಕಣ್ಣು ಹಾಳಾಗೋವರೆಗೂ ಬಿಟ್ಟು ಅದನ್ನು ತಂದು ಮೋರಿಯಲ್ಲಿ ಎಸೆಗೆ ಬಂದಿದ್ದಾರಲ್ಲ, ಎಂಥ ಬೇವಸಿಗಳು. ನಿಮಗೆಲ್ಲ ಒಳ್ಳೆ ಸಾವು ಬರಲ್ಲ. ಆ ನಾಯಿಗೆ ಬಂದಿರೋ ಗತಿನೇ ನಿಮಗೂ ಬರೋದು. ಮನೆಗೆ ತಂದು ಸಾಕಕ್ಕೆ ಯೋಗ್ಯತೆ ಇದ್ದರೆ ಮಾತ್ರ ಸಾಕಿ. ನೋಡಿ ಅದ್ರ ಪರಿಸ್ಥಿತಿ ನೋಡಿ, 2 ಕಣ್ಣು ಹೊಟ್ಟೋಗಿದೆ. 2 ಕಣ್ಣು ಹೊಟ್ಟೋಗಿದೆಲ್ಲ. ಯಾರು ಇದಕ್ಕೆಲ್ಲ ಹೊಣೆ? ಕಣ್ಣೇ ಕಾಣಿಸ್ದಿರಂಗಾಗಿದೆ ಅದಕ್ಕೆ. ಅಯ್ಯೋ ಪರಮಾತ್ಮ, ಭಗವಂತ. ಇಲ್ಲ, ತಂದು ಸಾಕಕ್ಕೆ ಯೋಗ್ಯತೆ ಇದ್ದರೆ ಮಾತ್ರ ಸಾಕಿ. ಯೋಗ್ಯತೆ ಇಲ್ಲ ಅಂದರೆ ಸುಮ್ಮನೆ ಇರಬೇಕು. ತಂದು ಈ ಥರ ಎಲ್ಲ ಬೀದಿಯಲ್ಲಿ ಅವುಗಳನ್ನ ಹಾಳು ಮಾಡಬಾರ್ದು. ತಂದು ಒಂದು ನಾಯಿ ಸಾಕ್ತೀನಿ ಅಂದರೆ 15 ವರ್ಷದ ಕಮಿಟ್ಮೆಂಟು. ಸಾಕಕ್ಕೆ ಯೋಗ್ಯತೆ ಇದ್ದರೆ ಸಾಕಬೇಕು. ನೋಡಿ ಅದ್ರ ಗತಿ ನೋಡ್ರಿ. ನಿಮಗೆಲ್ಲ ಒಳ್ಳೆ ಸಾವು ಬರುತ್ತಾ? ಅದು 2 ಕಣ್ಣು ಹಾಳಾಗೋಗಿದೆ, 2 ಕಣ್ಣು ಹೊಟ್ಟೋಗಿದೆ. ನೋಡಿ 2 ಕಣ್ಣು ಹೊಟ್ಟೋಗಿದೆ. ಮಗು ಎಷ್ಟು ಒಳ್ಳೆ ಮಗು ನೋಡಿ, ನಾನು ಮುಟ್ಟುತ್ತಾ ಇದ್ರು ಸುಮ್ಮನೆ ಇದೆ. 2 ಕಣ್ಣು ಹೊಟ್ಟೋಗಿದೆ ಅಲ್ವಾ ಸರ್? ಸಾಕಕ್ಕೆ ಯೋಗ್ಯತೆ ಇದ್ದರೆ ಸಾಕಬೇಕು. ಅಲ್ಲಿ ಮಾರ್ಕೆಟ್ ಹತ್ರ ಅಲ್ಲಿ ಇದೆಯಲ್ಲ, ABC ಸೆಂಟ್ರು, ಅದು ಇದೆಯಲ್ಲ, ಫುಟ್ಪಾತಲ್ಲಿ ಮೋರಿಯಲ್ಲಿ ಬಿಸಾಕಕ್ಕೆ ಹೋಗಿದ್ದಾರೆ. ಅದು ಬದುಕಿರೋದನ್ನ ತೊಗೊಂಡೋಗಿ ಮೋರಿಯಲ್ಲಿ ಬಿಸಾಕಕ್ಕೆ ಹೋಗಿದ್ದಾರೆ. ಎಂಥ ಕಚಡ ಜನಗಳಿದ್ದೀರಾ. ನಿಮಗೇನು ಇದೇ ಥರನೇ ಆಗೋದು. ನಿಮಗೇನು ಒಳ್ಳೆ ಸಾವು ಬರುತ್ತಾ? ನೀವೇನು ಒಳ್ಳೆ ಶಾಲಾಕಿ ಗನಾಂದಾರಿ ಕೆಲಸ ಮಾಡೋ ಥರ ಮಾಡಿದ್ದೀರಾ? ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಾಚಿಕೆ ಮಾನ ಮರ್ಯಾದಿಲ್ವಾ? ಒಂದು ನಾಯಿನ ಸಾಕ್ತೀನಿ ಅಂತ ಮನೆಗೆ ತಂದಮೇಲೆ ಕೊನೆವರೆಗೂ ಸಾಕಬೇಕು. ಈ ರೀತಿ ಏಸ್ಕೆ ತಿನ್ನೋ ಕೆಲಸ ಮಾಡ್ತೀರಲ್ರಿ, ಮಾನ ಮರ್ಯಾದಿಲ್ವಾ? ನಾಚಿಕೆ ಆಗೋದಿಲ್ವಾ? ಒಂದು ಮೂಕ ಪ್ರಾಣಿಗೆ ಈ ಲೆವೆಲ್ಗ ಕಣ್ಣುಗಳೆಲ್ಲ ಹಾಳಾಗೋಗಷ್ಟು ಯಾರು ಅಷ್ಟೇ. ನಾನು ಒಂದು ಹೇಳ್ತೀನಿ ಕೇಳಿ, ಮುಂದಿನ ಜನ್ಮ ಏನಿದೆ ಅಂತ ಗೊತ್ತಿಲ್ಲ. ಆದಷ್ಟು ಒಳ್ಳೇದನ್ನೇ ಮಾಡಿ, ಒಳ್ಳೇದಾಗಿ ಬದುಕಿ, ಒಳ್ಳೇದು ಬಯಸಿ. ಪ್ರಾಣಿಗಳಾಗಿ ನೀವು ಹುಡ್ತಿರೋ ಅಥವಾ ನಿಮ್ಮ
ಕರ್ಮಕ್ಕೆ ಏನಾಗಿ ಹುಡ್ತಿರೋ ನಮಗ್ ಗೊತ್ತಿಲ್ಲ. ಈ ಜನ್ಮದಲ್ಲಿ ಭಗವಂತ ನಿಮ್ಗೆ ಮನುಷ್ಯನ ರೂಪ ಕೊಟ್ಟಿದ್ದಾನೆ. ಆದಷ್ಟು ಒಳ್ಳೇದನ್ನ ಮಾಡಿ ಒಳ್ಳೇದ್ ಬಯಸಿ. ಇಷ್ಟು ಕೀಳಾಗಿ ಪ್ರಾಣಿನ ಸಾಕ್ಬೇಡಿ. ನೋಡಿ, ಅದಕ್ಕೆ 2 ಕಣ್ಣು ಒಟ್ಟೋಗಿದೆ. ಅಮ್ಮೋ ನೋಡಿ ನೋಡಿ, ಹುಳ ನೋಡಿ ಹೆಂಗೋಗ್ತದೆ ಹುಳ. ಈ ಲೆವೆಲ್ಗ ಸಾಕ್ತಾರೆ ಯಾರಾದ್ರೂ? ಅಯ್ಯೋ ದೇವ್ರೇ, ಭಗವಂತ, ಒಳ್ಳೆ ಸಾವು ಬರಲ್ಲ. ನಾಯಿನ ಸಾಕ್ತೀನಿ ಅಂತ ಹೇಳ್ಬಿಟ್ಟು ತಂದು ಈ ಲೆವೆಲ್ಗೆ ಡ್ಯಾಮೇಜ್ ಮಾಡೋರ್ಗೆಲ್ಲ ಒಳ್ಳೆ ಸಾವು ಬರಲ್ಲ. ಖಂಡಿತ ಒಳ್ಳೆ ಸಾವು ಬರಲ್ಲ. ಹಾಳಾಗಿ ಹೋಗ್ತೀರ.